ಒಂದೇ ಕುಟುಂಬದ ಮೂವರು ಭೀಕರವಾಗಿ ಹತ್ಯೆಯಾಗಿರುವಂತಹ ಘಟನೆ ಯಾದಗಿರಿಯಲ್ಲಿ ನಡೆದಿರುವಂಥದ್ದು. ಯಾದಗಿರಿಯಲ್ಲಿ ಮೂವರನ್ನ ಕೊಂದಿದ್ದಾನೆ ಅಳಿಮಯ್ಯ. ಪತ್ನಿ, ಅತ್ತೆ ಹಾಗೂ ಮಾವನನ್ನ ಕೊಂದಿದ್ದಾನೆ ಅಳಿಯ. ಯಾದಗಿರಿ ತಾಲೂಕಿನ ಸೈದಾಪುರ ಬಳಿ ನಡೆದಂತಹ ಘಟನೆ ಇದು. ಕೊಲೆಯಾದಂತಹ ಮೂವರು ಕೂಡ ದಾವಣಗೆರೆ ಮೂಲದವರು ಅನ್ನೋದು ಗೊತ್ತಾಗ್ತಾ ಇದೆ. ಅನ್ನಪೂರ್ಣ 25 ವರ್ಷ, ಕವಿತಾ 45 ವರ್ಷ, ಬಸವರಾಜಪ್ಪ 52 ವರ್ಷ. ಮೂವರು ಕೂಡ ಹತ್ಯೆಯಾಗಿದ್ದಾರೆ. ಯಾದಗಿರಿಯ ಮನಗಲ್ ಮೂಲದ ನವೀನ್ ಹತ್ಯೆ ಮಾಡಿದಾನೆ ಅನ್ನೋದು ಗೊತ್ತಾಗ್ತಾ ಇರುವಂತಹ ವಿಚಾರ. 4 ವರ್ಷಗಳ ಹಿಂದೆ ಪ್ರೀತಿಸಿ ಮದುವೆಯಾಗಿದ್ರು ನವೀನ್ ಮತ್ತು ಅನ್ನಪೂರ್ಣ. ದಂಪತಿಗೆ ಒಂದು ಹೆಣ್ಣು ಮಗು ಕೂಡ ಇತ್ತು. ನೀವು ಕೂಡ ಫೋಟೋದಲ್ಲಿ ಗಮನಿಸ್ತಾ ಇದ್ದೀರಿ ದಂಪತಿಯ ಸ್ಕ್ರೀನ್ನಲ್ಲಿ ದಂಪತಿಯ ಫೋಟೋಗಳನ್ನು. ಗಂಡನ ಕಿರುಕುಳ ತಾಳಲದೆ ತವರಿಗೆ ಬಂದಿದ್ಲಂತೆ ಅನ್ನಪೂರ್ಣ. ನ್ಯಾಯ ಪಂಚಾಯಿತಿ ಮಾಡಿ ಮತ್ತೆ ಜೊತೆ ಸೇರಿಕೊಂಡು ಸಂಸಾರ ಕೂಡ ಮಾಡ್ತಾ ಇದ್ರು. ಹೀಗಾಗಿ ಮಗಳನ್ನ ಗಂಡನ ಮನೆಗೆ ಬಿಡಲು ಬಂದಂತಹ ಸಂದರ್ಭದಲ್ಲಿ ಈ ಘಟನೆ ನಡೆದಿರುವಂಥದ್ದು. 4 ವರ್ಷಗಳ ಹಿಂದೆ ಪ್ರೀತಿಸಿ ಮದುವೆ ಆಗಿದ್ರು ನವೀನ್ ಮತ್ತು ಅನ್ನಪೂರ್ಣ. ದಂಪತಿಗೆ ಒಂದು ಮುದ್ದಾದ ಹೆಣ್ಣು ಮಗು ಕೂಡ ಇದೆ. ಗಂಡನ ಕಿರುಕುಳವನ್ನ ತಾಳಲಾರದೆ ತವರಿಗೆ ಬಂದಿದ್ರು ಅನ್ನಪೂರ್ಣ. ನಿತ್ಯವೂ ಕೂಡ ಟಾರ್ಚರ್ ಕೊಡ್ತಿದ್ದಂತೆ. ನ್ಯಾಯ ಪಂಚಾಯಿತಿ ಮಾಡಿ ಹಿರಿಯವರನ್ನೆಲ್ಲ ಸೇರಿಸಿ ಇಬ್ಬರನ್ನ ಮತ್ತೆ ಒಂದು ಮಾಡಿದ್ರು. ಮಗಳನ್ನ ಗಂಡನ ಮನೆಗೆ ಬಿಡಲಿಕ್ಕೆ ಅನ್ನಪೂರ್ಣ ಪೋಷಕರು ಬಂದಿರ್ತಾರೆ. ಅತ್ತೆ ಮಾವನನ್ನ ವಾಪಸ್ ಬಸ್ ಹತ್ತಿಸುವ ಬದಲು ಈತ ಕೊಲೆ ಮಾಡಿರುವಂಥದ್ದು. ಈ ವೇಳೆ ಕಬ್ಬಿಣದ ರಾಡು ಹಾಗೂ ಚಾಕುವಿನಿಂದ ಇರಿದು ಹತ್ಯೆ ಮಾಡಿದ್ದಾನೆ. ವಡಗೇರ ತಾಲೂಕಿನ ಜೋಳದಡಗಿ ಬಳಿ ಶವವನ್ನ ಬಿಸಾಡಿದ್ದಾನೆ ಅಳಿಯ. ಸದ್ಯ ಅನ್ನಪೂರ್ಣ ಶವವನ್ನ ಪತ್ತೆ ಮಾಡ್ತಾ ಇದ್ದಾರೆ ಪೊಲೀಸರು. ಆಕೆಯ ಶವ ಇಲ್ಲಿಯವರೆಗೂ ಕೂಡ ಸಿಕ್ಕಿಲ್ಲ. ಸೈದಾಪುರ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಪೊಲೀಸರು ಇನ್ವೆಸ್ಟಿಗೇಷನ್ ಅನ್ನು ಮಾಡ್ತಾ ಇದ್ದಾರೆ. ನವೀನ್ ಸ್ಕ್ರೀನ್ ಮೇಲೆ ಗಮನಿಸ್ತಿದ್ದೀರಿ, ಈತನೇ ಕೊಲೆ ಮಾಡಿರುವಂತಹ ಆರೋಪವನ್ನು ಎದುರಿಸ್ತಾ ಇರುವಂಥದ್ದು.